ಇದಕ್ಕೊಂದು ಕೋಲ್ ಕಟ್ಟಬೇಕು, ಕೋಲಿಗೆ ಒಂದು ತಂತಿ ಹಾಕೋತೀವಿ, ಹರಿತೀವಿ, ಅದು ಕೆಳಗೆ ಬೀಳ್ತದೆ ಹಾಕೋತೀವಿ. ಇಷ್ಟೇ, ಮುಳಿದ್ರು ಏನೂ ಸಮಸ್ಯೆ ಇಲ್ಲ. ನೀವೆಲ್ಲರೂ ಕ್ಲೋನಿಂಗೇ ಮಾಡ್ರಿ ಅಂತ ನಾನು ಹೇಳಂಗಿಲ್ಲ. ಲಾಂಗ್ ಟರ್ಮ್ ಬೇಕು ಅಂದ್ರೆ ಬೀಜದ ಹೋಗ್ರಿ. ಇದ್ರದ್ದು ವಿಶೇಷ ಅಂದ್ರೆ 12 ತಿಂಗಳು ಬರೋದೇ ಇದ್ರ ವಿಶೇಷ. 2 ವರ್ಷ 3 ತಿಂಗಳಿಗೆ ಇದ್ರೊಳಗೆ ಹೆಚ್ಚು ಕಡಿಮೆ ಒಂದು 200 ರಿಂದ 300 ಸದ್ಯನ ಅದಾವ. ಇದೆಲ್ಲ ತಿಪ್ಪಿ ಗೊಬ್ಬರನ, ಇದು ಕುರಿ ಗೊಬ್ಬರ ತಿಪ್ಪಿ ಗೊಬ್ಬರನೇ ಇದ್ದಿದ್ದೀಗ. ಕುರಿ ಗೊಬ್ಬರ ಚಿಪ್ಪಿ ಗೊಬ್ಬರ ಜಾಸ್ತಿ ಕೊಡೋದ್ರಿಂದ ಮಣ್ಣು ಫಲವತ್ತತೆ ಜಾಸ್ತಿ ಆಗ್ತದೆ, ಸಾಯಿಲ್ ಕಾರ್ಬನ್ ಇನ್ಕ್ರೀಸ್ ಆಗ್ತದೆ. ಸಾಯಿಲ್ ಕಾರ್ಬನ್ ಇನ್ಕ್ರೀಸ್ ಆಗ್ತಂದ್ರೆ ಬೇರ್ ಬೆಳವಣಿಗೆ ಚೆನ್ನಾಗಿ ಆಗ್ತದೆ. ಬೇರ್ ಬೆಳವಣಿಗೆ ಚೆನ್ನಾಗಿ ಆಗ್ತದೆ, ನ್ಯೂಟ್ರಿಯನ್ಸ್ ಹೀರ್ಕೊಳ್ಳುವಂತ ಶಕ್ತಿ ಜಾಸ್ತಿ ಬರ್ತದೆ ಗಿಡಕ್ಕೆ. ಗಿಡ ಸದೃಢ ಆಗ್ತದೆ. ಪಾಲಿಹೌಸ್ ಅಂತ ಹೇಳ್ತೀವಿ. ಪಾಲಿಹೌಸ್ ಅಂದ್ರೆ ಕ್ಲೈಮೇಟ್ ಕಂಟ್ರೋಲ್ ಪಾಲಿಹೌಸ್. ಇದು ಅಂದ್ರೆ ಇದ್ರಾಗ ಪ್ಯಾಡು ಇರ್ತದೆ. ಇದು ನಾವು ಏನ್ ಮಾಡ್ತೀವಿ ಅಂದ್ರೆ ಹ್ಯೂಮಿಡಿಟಿ ಟೆಂಪರೇಚರ್ ಕಂಟ್ರೋಲ್ ಮಾಡಿ ನಾವು ಇದನ್ನ ಪ್ಲಾಂಟ್ಸ್ ರೆಡಿ ಮಾಡ್ತೀವಿ. ಇಲ್ಲಿ ಹೊರಗಡೆ ವಾತಾವರಣದ ಏನು ಸಂಬಂಧ ಇರಂಗಿಲ್ಲ. ಇಲ್ಲಿ ಒಳಗಡೆ ಏನು ವಾತಾವರಣ ಇರ್ತದೆ ಇದು ನಾವು ಬೇಕಂತೆ ಕ್ರಿಯೇಟ್ ಮಾಡ್ಕೊಂಡಂತ ವಾತಾವರಣ. ಇಲ್ಲಿಂದ ಇಲ್ಲಿ ಮಗು ಇದ್ದಂಗ, ಇಲ್ಲಿಂದ ಡೈರೆಕ್ಟ್ ತೋಟಕ್ಕೆ ಕೊಡಕ್ ಬರಂಗಿಲ್ಲ ನಾವು. ಅಲ್ಲಿ ಕೆಳಗೆ ಏನ್ ನೋಡಿದ್ವಿ, ಅಲ್ಲಿ ಹಾರ್ಡ್ನಿಂಗ್ ಆಗ್ತದ. ಅಲ್ಲಿ ಹಾರ್ಡ್ನಿಂಗ್ ಆಗ್ತದೆ. ಅಲ್ಲಿ ಹಾರ್ಡ್ನಿಂಗ್ ಆದ್ಮೇಲೆ ಅಲ್ಲಿಂದ ನಿಮ್ಗೆ ಸಸಿ ಬರ್ತಾವನ. ಈಗ ಏನು ನೀವು ನೋಡ್ತಿರ್ಬೋದು, ಇದು ಹೊರಗಡೆ ಹೋಗಕ್ಕೆ ಬಂದಿದ್ದಂಥ ಸಸಿ, ಅಂದರೆ ಡಿಸ್ಪ್ಯಾಚಿಗೆ ರೆಡಿ ಆದಂಥ ಸಸಿ. ಅಂದರೆ ಇನ್ನು ಹೊರಗಡೆ ಹಾರ್ಡ್ನಿಂಗ್ ಆಗ್ತದನ ಇದು ಹೇಳಿದ್ರೆ ಕ್ಲೋನಿಂಗ್ ಸರಿಯಾಗಂಗಿಲ್ಲ. ನಾನು ಇದಕ್ಕೆ ಎಕ್ಸಾಂಪಲ್ ಕೊಡ್ತೀನಿ. ನಾನು 2 ವರ್ಷದಿಂದ ನಮ್ಮ ಮಾವಾರಿಗೆ ತಗೊಂಡ್ ಹೋದ್ವಲ್ಲ ಒಂದಿಷ್ಟು ಕ್ಲೋನಿಂಗ್ ಸಸಿನ, ಅವೀಗ ಬಂದವು ಸಕ್ಕತ್ತ ಬಂದವು. ಹೌದು, ಬಿಡಾಕುಂತವು ಕ್ಲೋನಿಂಗ್ ನಮ್ಮ ಮಾವರಿಗೆ ತಗೊಂಡೋಗಿದ್ವಿ. ಬಟ್ ಏನಂತಂದ್ರೆ ನಾನು ಸಚಿನ್ ಅಣ್ಣ ಇದಾನಂತಲ್ಲ ಇದ್ನ ಹೇಳ್ತಾ ಇರೋದು, ಕ್ಲೋನಿಂಗ್ ಸಸಿ ತಗೊಂಡು ಹೋದ್ರೆ ನೀವು ಬಹಳ ಚೆನ್ನಾಗಿ ಕಾಪಾಡ್ಕೋಬೇಕು. ಮಳೆಗಾಲಕ್ಕಿಂತ ಮುಂಚೆನೆ ಹಚ್ಕೋಬೇಕು ಅಂತಂದ್ರೆ ಜೂನ್ಗೆ ಸ್ಟಾರ್ಟಿಂಗ್ ಕೇರ್ ಸ್ವಲ್ಪ ಜಾಸ್ತಿ. ಹೌದು, ಸ್ಟಾರ್ಟಿಂಗ್ ಕೇರ್ ತುಂಬಾ ಮಾಡ್ಬೇಕು. ಯಾಕಂದ್ರೆ ನಾವು ಇದನ್ನ 50-60 ಸಸಿ ತಗೊಂಡೋಗಿದ್ವಿ, ಒಂದು 10% ಹೋಯ್ತು ಸಸಿ. ಸೊ ಹಂಗಾಗಿ ನೀವು ಇದನ್ನ ಬಹಳ ಕೇರ್ ಮಾಡಿದ್ರೆ ತುಂಬಾ ಒಳ್ಳೇದು. ಆಮೇಲೆ ಜೂನ್ ಅಲ್ಲೇ ಹಚ್ಚಿದ್ರೆ ಬಹಳ ಒಳ್ಳೇದು. ಮಳೆಗಾಲ ಟೈಮ್ ಹಚ್ಕೋಬಹುದು ನೀವು. ಬೇಸಿಗೆ ಟೈಮ್ದಲ್ಲಿ ಅಥವಾ ಫೆಬ್ರವರಿ ಮಾರ್ಚ್ನಾಗ ಹಚ್ಕೋತೀನಿ ಅಂದ್ರೆ ಕೇರಿಂಗ್ ಜಾಸ್ತಿ ಇರ್ತದೆ. ಹೌದು, ಇಲ್ಲ ಈಗ ಅದೇ ಹಂಗಾಗಿ ಇದಾಗಿದ್ದು, ಕೇರಿಂಗ್ ಜಾಸ್ತಿ ಇರ್ತದೆ. ಬಟ್ ಮೊದ್ಲು ಏನ್ ಮಾಡ್ತಿದ್ವಿ, ಕೋಕೋಪಿಟ್ನಾಗ ಕೊಡ್ತಿದ್ವಿ. ಕೋಕೋಪಿಟ್ನಾಗ ಸ್ವಲ್ಪ ಹ್ಯಾಂಡಲಿಂಗ್ ವೇರಿಯೇಷನ್ ಮಾಡಿದ್ರೆ ಅಂದ್ರೆ ರೈತರು ಕರೆಕ್ಟ್ ಟೈಮ್ ಮೇಂಟೆನೆನ್ಸ್ ಮಾಡಲಿಲ್ಲ ಅಂದ್ರೆ ಪೇಲ್ ಆಗ್ತಿತ್ತು. ಈಗ ಏನ್ ಮಾಡಿದ್ವಿ, ಪೇಲ್ ಜಾಸ್ತಿ ಬರಕ್ ಹತ್ಕೊಳ್ಳಿ. ರೈತರು ಏನ್ ಮಾಡಕತ್ರು, ಇಲ್ಲಿ ಸರ್ ಸ್ವಲ್ಪ ಪೇಲಿವರ್ ಜಾಸ್ತಿ ಬರತ್ತದ. 1%, 10%, ಇದೇ ತರದ್ರಲ್ಲೇ ತಗೊಂಡೋಗಿದ್ದು 20% ಬರ್ತದ ಅಂತ ಹೇಳಿದ್ರು. ಏನ್ರ ಇನ್ನು ಎಕ್ಸ್ಟೆಂಡ್ ಮಾಡ್ಬೇಕು. ಯಾಕಂದ್ರೆ ಇದಾದ್ರೆ ಕರೆಕ್ಟ್ ಆಗಂಗಿಲ್ಲ. ಅಂದ್ರೆ ಪೇಲಿವರ್ ಜಾಸ್ತಿ ಆದ್ರೆ ಲಾಂಗ್ ಈಗ ಎಲ್ಲೋ ಹಾವೇರಿಯಲ್ಲಿ ಅವ್ರು ಯಾರೋ ತಗೋತಾರ, ಹಾಸನದವ್ರು ಯಾರೋ ತಗೋತಾರ, ತುಮಕೂರದವ್ರು ಯಾರೋ ತಗೋತಾರ. ಅವ್ರಿಗೆ ಒಂದು 20 ಸಸಿ ಹೋಯ್ತು, 30 ಸಸಿ ಹೋಯ್ತು ಅಂದ್ರೆ ನಾವು ಹೋಗಿ ಕೊಡಕ್ ಆಗಂಗಿಲ್ಲ. ಹೌದು, ಕೊಡಕ್ ಆಗ್ತದ, ಬಟ್ ಆ ಟೈಮಿಗೆ ಹೋಗಂಗಿಲ್ಲ. ಒಂದ್ ಯಾವ್ದೋ ಹಿಂದಾಗ್ತದೆ, ಒಂದ್ ದೊಡ್ಡದಾಗ್ತದೆ, ಸಣ್ಣ ಆಗ್ತದೆ. ಅದಕ್ಕೆ ಏನ್ ಮಾಡಿದ್ವಿ, ಮತ್ತೆ 1 kg ಮಣ್ಣಿನ ಪಾಕೆಟಿಗೆ ಶಿಫ್ಟ್ ಮಾಡಿವಿ. ಈಗ ಸ್ವಲ್ಪ ಖರ್ಚು ಜಾಸ್ತಿ ಆಗ್ತದೆ, ಬಟ್ ಅದಕ್ಕೊಂದು ರೇಟ್ ಬೇರೆ ಅದ. ಆ 1 kg ಪಾಕೆಟ್ ಶಿಫ್ಟ್ ಮಾಡಿವಿ. ಇನ್ ಕೆಲವೊಂದಿಷ್ಟು ಜನ ಅದಕ್ಕೆ ದೊಡ್ಡದು ಕೇಳ್ತಾರೆ, ಅದಕ್ಕೆ ನಾವು 5 kg ಪಾಕೆಟಿಗೆ ಶಿಫ್ಟ್ ಮಾಡಿವಿ. ಈ ಸಿಸ್ಟಮ್ದಾಗ ಕ್ಲೋನ್ದು ಮಾಡಿ ಕೊಡಾಕತ್ತೀವಿ. ಬಟ್ ಹೆಂಗದ, ಅವ್ರು ಕೇರ್ ಮಾಡ್ತೀನಿ ಅಂದ್ರೆ ಇದನ್ನ ಹೋದ್ರೆ ಬೆಸ್ಟ್ ಅನ್ನ. ಯಾಕಂದ್ರೆ ಅವರಿಗೆ ಅಂದ್ರೆ ರೀಸನೇಬಲ್ ಇರ್ತದೆ ಇದನ್ನು ಒಯ್ಲಿ. ಬಟ್ ಕೇರ್ ಮಾಡಕ್ ನಮ್ಗೆ ಕಷ್ಟ ಆಗ್ತದೆ ಸರ್ ಅಂತಂದ್ರೆ ಅದನ್ನು ಹೋದ್ರೆ ಬೆಸ್ಟ್. ಯಾಕಂದ್ರೆ ಏನಾಗ್ತದೆ, ಇನ್ ಕೆಲವೊಂದಿಷ್ಟು ಜನ ಹೈಟ್ ಕೇಳ್ತಾರೆ. ಕ್ಲೋನ್ದು ಜಾಸ್ತಿ ಹೈಟ್ ಬರಂಗಿಲ್ಲ. ಇದು ಗ್ರೋತ್ ಬಹಳ ಕಡಿಮೆ ಇರ್ತದೆ. ಸೀಡ್ದು ಗ್ರೋತ್ ಬಹಳ ಸ್ಪೀಡ್ ಇರ್ತದೆ, ಕ್ಲೋನ್ದು ಗ್ರೋತ್ ಬಹಳ ಸ್ಲೋ ಇರ್ತದೆ. ಆ ಉದ್ದೇಶಕ್ಕೆ ಈ ಕ್ಲೋನ್ದು ಜಾಸ್ತಿ ಹೈಟ್ ನಮ್ಗೆ 2 ಫೀಟ್ ಬೇಕು, 3 ಫೀಟ್ ಬೇಕು ಕೇಳ್ತಾರೆ. ಅಂದ್ರೆ ಟೈಮ್ ಬಹಳ ತಗೊಳ್ತದೆ. ಈಗ ನಮ್ಗೆ ನೀವು ನೋಡ್ತೀರಿ, 2 ವರ್ಷದ ಪ್ಲಾಂಟ್ ಅದ, 3 ವರ್ಷದ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಹೊರಗೆ ತೋರಿಸ್ತೀನಿ ನಿಮ್ಗೆ. ಹಾಗಾಗಿ ಕ್ಲೋನ್ ಮಾಡ್ತೀನಿ ಅಂದ್ರೆ ಸ್ವಲ್ಪ ನೀವು ಮುಂಜಾಗ್ರತೆ ವಹಿಸ್ಬೇಕಾಗ್ತದ. ಇದಕ್ಕೊಂದು ಏನ್ ಮಾಡ್ಬೇಕು, ಕೋಲ್ ಕಟ್ಟಬೇಕು, ಕೋಲಿಗೆ ಒಂದು ತಂತಿ ಹಾಕೋತೀವಿ, ಹರಿತೀವಿ, ಅದು ಕೆಳಗೆ ಬೀಳ್ತದೆ ಹಾಕೋತೀವಿ. ಇಷ್ಟೇ, ಮುಳಿದ್ರು ಏನೂ ಸಮಸ್ಯೆ ಇಲ್ಲ. ಮುಳ್ಳಿದ್ದಷ್ಟು ಒಳ್ಳೆಯದು, ಗಿಡ ಸದೃಢ ಉಳಿತದ. ನಿಮ್ಗೆ ನೋಡ್ರಿ, ನೀರ್ ಹೆಚ್ಚು ಕಡಿಮೆ, ನೀವು ಎಲ್ಲರ ಜಾಲಿ ಗಿಡ, ಮುಳ್ಳಿನ ಗಿಡ ಎಲ್ಲಿ ನೋಡ್ತೀರಿ ನೀವು? ನೀರ್ ಇರ್ಲಾರದಲ್ಲಿ, ಅದು ಎಲ್ಲೋ ವನ ಪ್ರದೇಶದಲ್ಲಿ ನೋಡ್ತಿರಲ್ಲ, ಮುಳ್ಳಿರ್ಲಾರ್ದು. ನಮ್ಮ ದಾಳಿಂಬೆ ಕೂಡ ಅದೇ ತರ ಬೆಳೆದಲ್ಲಣ್ಣ, ಅಂದ್ರೆ ನೀರ್ ಜಾಸ್ತಿ ಬೇಡ ಅದಕ್ಕೂ ಕೂಡ. ಅಂದ್ರೆ ಎಂತ ಪ್ರಕೃತಿ ಇದ್ರೂ ತಡ್ಕೊಳ್ಳುವಂತ ಕೆಪಾಸಿಟಿ ಆ ಮುಳ್ಳಿದ್ದ ಗಿಡದಲ್ಲಿ ಇರ್ತದೆ. ಅಬ್ಸರ್ವೇಷನ್ ಮಾಡ್ರಿ, ನೀವು ಮುಳ್ಳಿದ್ದ ಗಿಡ ನೋಡಿದ್ರೆ ಬಯಲ್ ಪ್ರದೇಶದಾಗ ಎಲ್ಲಿ ನೀವು ನೀರು ಸಿಗ್ಲಾರ್ದಲ್ಲಿ ಅಥವಾ ಎಂತ ವಾತಾವರಣದಲ್ಲೂ ಬದುಕಿ ನಿಂತಿರ್ತದೆ. ಆ ಉದ್ದೇಶಕ್ಕೆ ಇಲ್ಲಿ ಸಾಕಷ್ಟು ಮುಳ್ಳಿರ್ಲಾರ್ದು ಬಂದವು. ಇದು ಏನ್ ಕಾಗ್ಜದ ಮುಳ್ಳದ, ಬಟ್ ಇದು ತಡ್ಕೊಳ್ಳೋಂಥ ನೀರು ಹೆಚ್ಚಾದ್ರೂ ಕಡಿಮೆ ಆದ್ರೂ ತಡ್ಕೊಳ್ಳೋಂಥ ಕೆಪಾಸಿಟಿ ಅದ. ಇಂಡಿ ಲಿಂಬುನೇ ಯಾಕೆ ಮಾಡ್ರಿ ಅಂದ್ರೆ ಇದೇ ಉದ್ದೇಶಕ್ಕೆ. ಮತ್ತು ಆ ಉದ್ದೇಶಕ್ಕೆ ಅದೇ ಹೇಳಿದ್ನೆ, ನೀವೆಲ್ಲರೂ ಕ್ಲೋನಿಂಗೇ ಮಾಡ್ರಿ ಅಂತ ನಾನು ಹೇಳಂಗಿಲ್ಲ. ಲಾಂಗ್ ಟರ್ಮ್ ಬೇಕು ಅಂದ್ರೆ ಬೀಜದ್ದು ಹೋಗ್ರಿ. ಶಾರ್ಟ್ ಟರ್ಮ್ ಬೇಗ ಹೋಗ್ಲಿ ಅಂದ್ರೆ ನಮ್ಗೆ ಕಾಗ್ಜಿ ಹೋಗಿ ಅಂದ್ರೆ ಈ ಕ್ಲೋನಿಂಗ್ ಮೆಥಡ್ನಾಗ ಹೋಗ್ರಿ. ಸೊ 2 ಆಪ್ಷನ್ ಆಯ್ತನ, ಎರಡೂ ಅದಾವ ನಮ್ಮಲ್ಲಿ. ಮತ್ತೆ ಇನ್ನೊಂದು ಏನ್ ಮಾಡ್ಬೇಕು, ಕಾಯಿ ಹರಿಬೇಕಂದ್ರೆ ಇಲ್ಲಿ ಕೆಳಗಡೆ ನೀವು ಟೊಂಗಿ ಕೊಡ್ಬೇಕನ. ಈಗ ನೀವು ಕಾಲಿ ಅಂತ ಹೇಳ್ತೀವಿ ನಾವು, ಕೆಲವೊಂದಿಷ್ಟು ಬಡಿ ಇರ್ತಾವ, ಅದಕ್ಕೆ 2 ಟಿಸಿಲ್ ಇರ್ತಾವ, ಅವ್ನ ಕಟ್ ಮಾಡ್ಕೊಂಡು ತಗೊಂಬಂದು ಇಲ್ಲಿ ಒಂಕಿ ಕೊಡ್ಬೇಕನ. ಕೆಳಗಡೆ ಕೊಟ್ರೆ ಈ ಕೆಳಗಡೆ ನೀವು ಕಾಯಿ ಹರಿತೀರಿ, ಕೆಳಗೆ ಬೀಳ್ತದೆ, ಒಂದು ಬಡಿಗಿಲೆ ಹಿಂದಕ್ಕೆ ಜಕ್ಕೊಂಡ್ಬಿಡೋದು, ಮುಗಿದು ಹೋಗ್ತಿದ್ರ ಕೆಲಸ. ಇಷ್ಟು ಕೆಲಸ. ಈಗ ನೀವು ಕೆಳಗಡೆ ನೋಡ್ತಿರ್ಬೇಕು ಕಾಯಿ ಹೆಂಗಾಗ್ಯಾವ ಅಂತ ಹೇಳಿ. ಹೌದು, ಇಲ್ಲಿ ನೋಡ್ತಿದ್ರ ಅವು ಕಾಯಿನೇ ಅಂದ್ರೆ ಇಷ್ಟು ಕಾಯಿ. ಇಲ್ಲಿ ಫ್ಲವರ್ ಐತಿ ನೋಡ್ರಿ, ಇದು ಫ್ಲವರ್. ಅಂದ್ರೆ ಈ ಕಾಗ್ಜಿದ್ ಹೆಂಗ್ ವಿಶೇಷ ಅಂದ್ರೆ ಗರ್ಭ ಒಳಗುನು ಈಗ ಒಳಗುನು ಸಾಕಷ್ಟು ಕಾಯಿ ಅದಾವನ, ಕಾಣೋದಿಲ್ಲ ನಿಮ್ಗೆ ಅಷ್ಟೇ. ಹೌದು,
ಒಳಗೂ ಸಾಕಷ್ಟು ಅದಾವ. ಬಟ್ ಇದ್ರದ್ದು ವಿಶೇಷ ಅಂದ್ರೆ 12 ತಿಂಗಳು ಬರೋದೇ ಇದ್ರ ವಿಶೇಷ. ಈಗ ನೀವು ಹಣ್ಣಾಗಿದ್ದು ಕಾಯಿ ಹಿಡಿದ್ರಿ, ಈಗ ನಿಮ್ ಮೆಚುರಿಟಿ ಬರೋ ಕಾಯಿ ಅದ ಕೆಲವೊಂದಿಷ್ಟು ಕಡೆ. ಇಲ್ಲಿ ನೋಡ್ರಿ, ಇಲ್ಲಿ ಇನ್ನೊಂದು ವಾರ 15 ದಿನಕ್ಕೆ ಹೋಗ್ಬೋದು ಕಾಯಿ ಬರ್ತದನ. ಮತ್ತೆ ಇನ್ನೊಂದು ಇದ್ರದ್ದು ಮ್ಯಾನೇಜ್ಮೆಂಟ್, ನೀರಿನ ಅವಶ್ಯಕತೆನೂ ಭಾಳ ಇಲ್ಲ. ಅವಶ್ಯಕತೆ ಬಿದ್ದಾಗ ನೀರು ಕೊಡ್ಬೇಕು. ಇದು ಗೊಬ್ಬರ ಎಲ್ಲ ಹೆಂಗಣ? ಗೊಬ್ಬರ ನಾರ್ಮಲಿ ತಿಪ್ಪೆ ಗೊಬ್ಬರ ಏನ್ ಮಾಡ್ತೀವಣ್ಣ, 6 ತಿಂಗಳಿಗೊಮ್ಮೆ ತಿಪ್ಪೆ ಗೊಬ್ಬರ ಕೊಡ್ತೀವಿ. ಕೆಮಿಕಲ್ ಕೊಡೋರು ಇನ್ ಕೆಲವೊಂದಿಷ್ಟು ಹೆಂಗ್ ಮಾಡ್ತಾರೆ, ಇದಕ್ಕೆ ತಿಪ್ಪೆ ಗೊಬ್ಬರದ ಮೇಲೆ, ಕುರಿ ಗೊಬ್ಬರದ ಮೇಲೆ ಜೀವಾಮೃತ ಇದನ್ನ ಹಾಕಿನೇ ಮೇಂಟೆನೆನ್ಸ್ ಮಾಡ್ತಾರೆ. ಬಹಳ ಒಳ್ಳೇದು, ಗಿಡ ಸದೃಢ ಇರ್ತಾವ. ಇನ್ನು ಕೆಮಿಕಲ್ ಮಾಡುವಂತ ಜನ ಕೆಲವೊಂದಿಷ್ಟು ಜನ ಅದಾರ, ಅವರು 6 ತಿಂಗಳು ತಿಪ್ಪೆ ಗೊಬ್ಬರ ಹಾಕ್ತಾರೆ, ಇನ್ನು 6 ತಿಂಗಳು ಕೆಮಿಕಲ್ ಹಾಕ್ತಾರೆ. 6 ತಿಂಗಳು ಮಗತಿ ಮಾಡಿ ಕೆಮಿಕಲ್ ಹಾಕ್ತಾರೆ. ಅವ್ರು ಮಾಡೋ ಪದ್ಧತಿ ಮೇಲೆ ಡಿಪೆಂಡ್ ಅನ್ನ. ಆದಷ್ಟು ನಾವು ಹೇಳೋದು ಆರ್ಗ್ಯಾನಿಕ್ ಬೇಸ್ ಮ್ಯಾಗ ಹೋಗ್ರಿ. ಸ್ವಲ್ಪ ಸ್ಲೋ ಆದ್ರೂ ಲಾಂಗ್ ಟರ್ಮ್ ಬರ್ತದೆ ಗಿಡ ಅಂತ ಹೇಳಿ. ಇಲ್ಲಿ ನೋಡ್ರಿ ಕಾಯಿ ಎಷ್ಟು ಕಾಯಿ ಇದೆ? ಇದು ಕ್ಲೋನಿಂಗ್ ದಾಗ ಬಿಟ್ಟಿದ್ದಾನ. ಈಗ 2 ವರ್ಷ 3 ತಿಂಗಳು ಆಯ್ತಾನ ಈ ಕಾಯಿ ಕಂಪ್ಲೀಟ್. 2 ವರ್ಷ 3 ತಿಂಗಳಿಗೆ ಇದ್ರೊಳಗೆ ಹೆಚ್ಚು ಕಡಿಮೆ ಒಂದು 200-300 ಈ ಸದ್ಯನ ಅದಾವ. ಬಟ್ ನಾವು ಇಷ್ಟು ಬಿಡಬೇಡ್ರಿ ಅಂತೆ. ಇಷ್ಟು ಬಿಟ್ರು ನಮಗೆ ಸಮಸ್ಯೆ. ಕಡಿಮೆ ಬರ್ಬೇಕನ, ಗಿಡ ವೀಕ್ ಆಗ್ತದೆ 100%. ಇದು ಓಕೆ, ಜಾಸ್ತಿ ಒಮ್ಮೆ ಭಾಳ ಬಂತಂದ್ರೆ ಗಿಡ ವೀಕ್ ಆಗ್ತದೆ. ಲಿಮಿಟೇಷನ್ ದಾಗ ಕಾಯಿ ಬಂತು ಅಂದ್ರೆ 100% ಅದು ಲಾಂಗ್ ಟರ್ಮ್ ಬರ್ತದೆ ಗಿಡ. ಮತ್ತೆ ಇನ್ನೊಂದು ಏನಾಗ್ತದೆ ಅಂದ್ರೆ ನಿಮ್ಗೆ ಗಿಡ ವೀಕ್ ಆಗಂಗಿಲ್ಲ. ಗಿಡ ವೀಕ್ ಮಾಡಿಸ್ಕೊಡ್ಬಾರ್ದು. ಯಾಕಂದ್ರೆ ಇದು ಒನ್ ಟೈಮ್ ತಕೊಂಡ್ಬಿಡುದಲ್ಲ. ವೆಜಿಟೇಬಲ್ ಅಲ್ಲಿ 3 ತಿಂಗಳಿಗೆ ತೆಗೆದು 6 ತಿಂಗಳಿಗೆ ಹಾಕಿಬಿಡ್ತೀನಪ್ಪ ಅನ್ನಂಗಲ್ಲ. ನಿಮ್ಗೆ 10 ವರ್ಷದ ಕಾನ್ಸೆಪ್ಟ್ ಇಟ್ಕೊಂತೀವಿ. ಇದನ್ನ 10 ವರ್ಷದ ಮೇಲೆ ನಾವು ವಿಚಾರ ಮಾಡ್ಬೇಕು. ಮತ್ತೆ ಇನ್ನೊಂದು ಏನ್ ಮಾಡ್ಬೇಕನ, ಕ್ಲೋನಿಂಗ್ ಮಾಡ್ತೀವಿ ಅಂದ್ರೆ ನಾವು ಬದ್ವಿಗೆ ಒಂದು ಸ್ವಲ್ಪ ಏನಾರ ಹಾಕೋಬೇಕನ, ಗಿಡ ಹೊಳುವಂತ ಚಾನ್ಸಸ್ ಇರ್ತಾವ. ಇನ್ ಕೆಲವೊಂದಿಷ್ಟು ಜನ ನಾವು ಬೆಡ್ ಮಾಡ್ಕೊಂಡ್ ಮಾಡ್ಬೇಕು ಅಥವಾ ಪ್ಲಾಟ್ನಾಗ ಮಾಡ್ಬೇಕು ಅಂತ ಕೇಳ್ತಾರ. ಆದಷ್ಟು ನಿಮ್ಮಲ್ಲಿ ನೀರು ಹಿಡಿಯುವಂತ ಜಮೀನು ಇದ್ರೆ ಬೆಡ್ ಮಾಡ್ರಿ. ಬೆಡ್ ಹೆಂಗ್ ಮಾಡ್ರಿ, ಕೆಲವೊಂದಿಷ್ಟು ಜನ ಡುಮುಕಂಗ್ ಇಷ್ಟ ಬೆಡ್ ಮಾಡ್ಬಿಡ್ತಾರ. ಬೆಡ್ ಯಾವತ್ತೂ ಪ್ಲಾಟ್ನಾಗ 2.5 ಫೀಟ್ ಮ್ಯಾಗ ಬರ್ಬೇಕನ. ಇದು ನಾವು ಮಾಡಿದ್ದು 2.5 ಫೀಟ್ ಈ ಕೆಳಗೆ ಇರ್ತದ. ಬಟ್ 2.5 ಫೀಟ್ ಪ್ಲಾಟ್ನಾಗ ಬರ್ಬೇಕು. ಹೈಟ್ ಅರ್ಧ ಫೂಟ್ ಇಂದ 1 ಫೀಟ್ ಅಷ್ಟೇ ಇರ್ಬೇಕು. ಓಕೆ, ಅಗಲ 2.5 ಫೀಟ್ ಇರ್ಬೇಕು. ನೀವು ದಾಳಿಂಬ್ರಿನೂ ಮಾಡ್ತೀರಿ, ಸಾಕಷ್ಟು ಕಡೆ ದಾಳಿಂಬ್ರಿ ಅತಿ ಹೈಟ್ ಆದಾಗ ಗಿಡ ಹೊಳ್ಕೊಂಡ್ ಬೀಳುವಂತ ಚಾನ್ಸಸ್ ಜಾಸ್ತಿ ಇರ್ತದ. ಕಟ್ಟಾಕ್ ಸಮಸ್ಯೆ ಆಗ್ತದ. ಬಹಳ ಹೈಟ್ ಅಂದ್ರೆ 2 ಫೀಟು 4 ಫೀಟು 2 ಫೀಟು 3 ಫೀಟು ಮಾಡ್ತಾರೆ. ಅದು ಹೊಳ್ಳು ಚಾನ್ಸಸ್ ಜಾಸ್ತಿ ಇರ್ತದ. ಅವಶ್ಯಕತೆ ಇಲ್ಲ ಅಷ್ಟು ಹೈಟ್ ನಮಗೇನ್ ಬೇಕು, ನಮಗ್ ಹೈಟ್ ಯಾಕೆ ಮಾಡ್ತೀವಿ ಅಂತ ಹೇಳ್ರಿ. ಒಂದು ನಿತ್ ನೀರು ಬೇಗ ಹರ್ಕೊಂಡ್ ಹೋಗ್ಬೇಕು, ನೀರ್ ನಿಂದಿರಬಾರ್ದು. ಎರಡನೇದ್ದು, ನಾಳೆ ಏನಾದ್ರು ಒಂದು ಮಳಿ ಜಾಸ್ತಿ ಆಗ್ತದೆ, ಮಲ್ಚಿಂಗ್ ಪೇಪರ್ ಹಾಕೋತೀವಿ ಅಂದ್ರೆ ಮೇಲ್ಗಡೆ ನಮಗೆ ಬೆಡ್ ಇರಬೇಕು. ಗೊಬ್ಬರ ಕೊಡಕ್ಕೆ ಅನುಕೂಲ ಆಗ್ತದೆ. ಬೇರೆ ಅದಕ್ಕೆ ಡೆವಲಪ್ಮೆಂಟ್ಗೆ ಬಹಳ ಅನುಕೂಲ ಆಗ್ತದೆ. ಆ ಉದ್ದೇಶಕ್ಕೆ ನಾವು ಬೆಡ್ ಮಾಡೋದು. ಕೆಲವೊಂದಿಷ್ಟು ಜಮೀನಿಗೆ ಬೆಡ್ಡಿನ ಅವಶ್ಯಕತೆ ಇಲ್ಲ. ಇನ್ನು ಕೆಲವೊಂದಿಷ್ಟು ಜಮೀನಿಗೆ ಮಾಡ್ತೀನಿ ಅಂದ್ರೆ 2 ಫೀಟ್ 2.5 ಫೀಟ್ ಪ್ಲಾಟ್ನಾಗ ಇರ್ಬೇಕು. ಮೇಲ್ಗಡೆ ನಿಮ್ಗೆ ಅರ್ಧ ಫೀಟ್ ಇಂದ 1 ಫೀಟ್ ಅಷ್ಟೇ ಹೈಟ್ ಇರಬೇಕು. ಜಾಸ್ತಿ ಹೈಟ್ ಮಾಡ್ಕೊಳಕ್. ಕ್ಲೋನಿಂಗ್ ಮಾಡ್ತೀವಿ ಅಂದ್ರೆ ಸುತ್ತಲೂ ಏನಾದ್ರು ಹಾಕೋಬೇಕು. ಬದ್ವಿಗೆ ಸ್ವಲ್ಪ ಹಾಕೊಡ್ರಿ. ಗಾಳಿ ಗಿಳಿ ಬರೋದು, ಈಗ ಅಲ್ಲಿ ಬದ್ವಿ ಗಿಡಗಳು ಹಾಕೊಂಡಿವಲ್ಲ, ಬಂದ್ ಗಾಳಿ ಸ್ವಲ್ಪ ಸ್ಟಾಪ್ ಆಗಿ ಹೋಗ್ಬೇಕನ. ಇನ್ನು ನೀವು ಕೆಲವೊಂದಿಷ್ಟು ಕಡೆ ನೋಡ್ರಿ, ನೀವು ಬೀಜದ ಗಿಡನೇ 12 ವರ್ಷಕ್ಕೆ 13 ವರ್ಷಕ್ಕೆ ಅದು ಚಾಲು ಆಗೋದೇ 6-7 ವರ್ಷಕ್ಕೆ ಕಮರ್ಷಿಯಲ್ ಚಾಲು ಆಗಿರ್ತದೆ. ಅದೇ ಜಾಸ್ತಿ ಒಂದು 8 ವರ್ಷಕ್ಕೆ ಜಾಸ್ತಿ ಆಗಿರ್ತದೆ ಕಾಯಿ. ಇನ್ನು 12 ವರ್ಷಕ್ಕೆ ಲಾಭ ನೋಡ್ತಿರ್ತಾರೆ, ಗಿಡ ಹೊಳ್ಕೊಂಡ್ ಬಿದ್ದುಬಿಡ್ತು. ಇನ್ನು ನಾವು 10 ವರ್ಷ ಇಲ್ಲಿ ತಗೊಳ್ಳುವಂಥದ್ದು ವಿಚಾರ ಮಾಡಿ ಹಚ್ಚಿದ್ದು ಅಲ್ಲಿಗೆ ಸ್ಟಾಪ್ ಒಂದು ಕತ್ತಿನೇ ಮುಗಿತಲ್ಲಿ. ಗಿಡ ಹೊಳ್ಕೊಂಡ್ ಬಿದ್ದಾಗ ಏನ್ ಮಾಡ್ತಾನೆ, ಬೇರ್ ಕಟ್ಟಾಗಿರ್ತದೆ. ಎಬ್ಬಿ ಬಿಸಿ ನೀರು ಸಾಕು ಪ್ರಯತ್ನ ಮಾಡ್ತಾವೆ, ಬೇರ್ ಹರಿತಾವೆ, ಗಿಡ ಸಾಯ್ತದೆ. ಅಂದ್ರೆ ಇನ್ಕಮ್ ಬರೋ ಟೈಮ್ದಾಗ ಅವ್ನು ಲಾಸ್ ಆದಾಗ ಅದೇನು ಉಪಯೋಗ ಅಲ್ಲ. ಈಗ ಪ್ರತಿಯೊಂದು ನಾವೆಲ್ಲ ಒಂದು ಸ್ವಲ್ಪ ಇಲ್ಲಿ ಡೆಮೋ ಪಾಯಿಂಟ್ ಅಂತೇಳಿ 100 ಹಾಕಿವನ ನೋಡ್ತಿರ್ಬೋದು. ಇಲ್ಲಿ ಯಾವ ರೀತಿ ಕಾಯಿ ಸೆಟ್ ಆಗಿದೆ. 18, 19, 20, 21, 22 ಬರೀ ಇದು ಒಂದು ಕ್ವಾಲಿಯಲ್ಲಿ 22 ಕಾಯಿ ಐತಿ. ಅಂದ್ರೆ ಇದನ್ನ ಗರ್ಭ ಕಟ್ಸೋದು ಒಂದು ವಿಚಾರ ಐತನ. ಅಂದ್ರೆ ನೀವು ಸುಮ್ಮನೆ ಹಂಗೆ ಕಾಯಿ ಹಿಡಿದ್ರೂ ಬರೋದಿಲ್ಲ. ಇದನ್ನ ಗರ್ಭ ಕಟ್ಟಿಸ್ಬೇಕು. ಈ ಕಡ್ಡಿ ಬರ್ತದಂದ್ರೆ ಈ ಕಡ್ಡಿ ಗರ್ಭ ಕಟ್ಸಕ್ ನಾವು ಏನ್ ಕೆಲಸ ಮಾಡಬೇಕು, ಇದಕ್ಕೆ ನ್ಯೂಟ್ರಿಯನ್ಸ್ ಕೊಡಬೇಕು. ಕರೆಕ್ಟಾಗಿ ತಿಪ್ಪಿ ಗೊಬ್ಬರ ಕೊಡ್ತೀನಿ ಅಂದ್ರೆ ತಿಪ್ಪಿ ಗೊಬ್ಬರ, ಜೀವಾಮೃತ ಇದನ್ನ ಕೊಟ್ಟು ಸದೃಢ ಮಾಡ್ಕೋಬೇಕು. ಅವಾಗ ಇದು ಗರ್ಭ ಕಟ್ತದೆ. ಈ ಗರ್ಭ ಕಟ್ಟಿದ ಮ್ಯಾಗ ಇದು ಫ್ಲವರ್ ತಗೊಂಡ್ಬರ್ತದೆ. ಓಕೆ, ನೀವು ಇದನ್ನೇ ವೀಕ್ ಮಾಡಿದ್ರಿ ಅಂದ್ರೆ ಕಡ್ಡಿನೇ ವೀಕ್ ಮಾಡಿದ್ರೆ 100% ನಿಮ್ಗೆ ಈಲ್ಡ್ ಕಡಿಮೆ ಆಗ್ತದೆ. ಆ ಉದ್ದೇಶಕ್ಕೆ ಕೆಳಗೆ ನೀವು ಆದಷ್ಟು ಪುಟ್ಟು ಕೊಡ್ತೀವಿ. ನೋಡ್ತಿರ್ಬೋದು ನಾವು ತಿಪ್ಪಿ ಗೊಬ್ಬರ ಯಾವ ರೀತಿ ಕೊಟ್ಟಿವಿ ಅಂತ ಹೇಳಿ. ಇದೆಲ್ಲ ತಿಪ್ಪಿ ಗೊಬ್ಬರನ ಹೌದು ಬಂದು ಹಾಕಿದ್ದು. ಇದು ಎಲ್ಲ ತಿಪ್ಪಿ ಗೊಬ್ಬರನೇ. ಇದು ಕುರಿ ಗೊಬ್ಬರ ತಿಪ್ಪಿ ಗೊಬ್ಬರನೇ ಇದ್ದಿದ್ದೀಗ ಜಾಸ್ತಿ ಕೊಟ್ಟಿರಿ. ಕುರಿ ಗೊಬ್ಬರ ತಿಪ್ಪಿ ಗೊಬ್ಬರ ಜಾಸ್ತಿ ಕೊಡೋದ್ರಿಂದ ಮಣ್ಣು ಫಲವತ್ತತೆ ಜಾಸ್ತಿ ಆಗ್ತದೆ. ಸಾಯಿಲ್ ಕಾರ್ಬನ್ ಇನ್ಕ್ರೀಸ್ ಆಗ್ತದೆ. ಸಾಯಿಲ್ ಕಾರ್ಬನ್ ಇನ್ಕ್ರೀಸ್ ಆಗ್ತಂದ್ರೆ ಬೇರ್ ಬೆಳವಣಿಗೆ ಚೆನ್ನಾಗಿ ಆಗ್ತದೆ. ಬೇರ್ ಬೆಳವಣಿಗೆ ಚೆನ್ನಾಗಿ ಆಗ್ತದೆ. ನ್ಯೂಟ್ರಿಯನ್ಸ್ ಹೀರ್ಕೊಳ್ಳುವಂಥ ಶಕ್ತಿ ಜಾಸ್ತಿ ಬರ್ತದೆ ಗಿಡಕ್ಕೆ. ಗಿಡ ಸದೃಢ ಆಗ್ತದೆ. ಲಿಂಬು ಆಲ್ಮೋಸ್ಟ್ ಅಲ್ಲಿ ರೇಟ್ ಇರೋದೇ ಬೇಸಿಗೆ ಟೈಮಲ್ಲಿ ಇರುತ್ತೆ. ಸೊ ನಾವು ಬೇಸಿಗೆ ಟೈಮಿಗೆ ಜಾಸ್ತಿ ಹೀಲ್ಡ್ ಕೊಡ್ಬೇಕಂದ್ರೆ ಏನು ಮಾಡ್ಬೋದು? ಅದು ಬೇಸಿಗೆ ಅಂದರೆ ಯಾವಾಗನ ಆದಷ್ಟು ನಮಗೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್. ನಾವು ಕೆಲವೊಂದಿಷ್ಟು ಜನ ಗಣೇಶ ಚತುರ್ಥಿಯಿಂದ ಅಂದ್ರೆ ಸೆಪ್ಟೆಂಬರ್, ಅಕ್ಟೋಬರ್ ತಿಂಗಳದಾಗ ಏನು ಮಾಡ್ಕೋಬೇಕಂದ್ರೆ ಗಿಡದ ಅಗತಿ ಮಾಡ್ಕೋಬೇಕು ಸ್ವಲ್ಪ ಪ್ರಮಾಣ. ಅಂದರೆ ಮೇಲ್ಗಡೆಯಿಂದ 2 ಇಂಚು ಅಥವಾ 3 ಇಂಚು ಬೇರ್ ಕಟ್ ಆಗ್ಬೇಕನ. ಲೈಟಾಗಿ ಅಗತಿ ಮಾಡಬೇಕು. ಗಿಡ ಅವಾಗ ಸ್ಟ್ರೆಸ್ಸಿಗೆ ಹೋಗ್ತದನ, ಅಂದರೆ ವೀಕ್ ಆಗ್ತದೆ. ಬೇರೆ ಅಗತಿ ಮಾಡಿ ಒಂದು 15-20 ದಿನ ನಿಮ್ಮ ಜಮೀನು ಯಾವ ರೀತಿ ಆರ್ತದೋ ಅದ್ರ ಮೇಲೆ 15-20 ದಿನ. ಇನ್ನು ಕೆಲವೊಂದಿಷ್ಟು ಜನ 1 ತಿಂಗಳು ನೀರು ಕಡಿಮೆ ಮಾಡ್ತಾರನ, ಅಂದರೆ ನೀರು ಬಿಡಂಗಿಲ್ಲ. ಅವಾಗ ಗಿಡ ವೀಕ್ ಆಗ್ತದೆ. ಅವಾಗ ವೀಕ್ ಆಗ್ತದಂದ್ರೆ ಏನು, ಇದನ್ನ ನಾವು ಸದೃಢ ಮಾಡ್ಕೊಂಡಿರ್ಬೇಕು. ಏನು ಕಡ್ಡಿ ಐತಲ್ಲನ, ಇದಕ್ಕೆ ನಾವು ಜನವರಿ ಒಳಗೆ ನೀವು ಅಂದ್ರೆ ತಿಪ್ಪಿ ಗೊಬ್ಬರ ಹಾಕ್ತಿರೋ ಏನು ಕೊಡ್ತಿರೋ ಜನವರಿ ಒಳಗೆ ಈ ಕಡ್ಡಿ ರೆಡಿ ಆಗಿರ್ಬೇಕು. ಇದು ಏನು ಕಡ್ಡಿ ರೆಡಿ ಆಗೈತನ, ಇಷ್ಟು ಸದೃಢಲೆ ಕಡ್ಡಿ ರೆಡಿ ಆಗ್ಯದ. ಇದು ಜನವರಿಯಿಂದ ನಮ್ಗೆ ಸೆಪ್ಟೆಂಬರ್, ಅಕ್ಟೋಬರ್ ತನಕ ಕಡ್ಡಿ ರೆಡಿ ಆಗಿರ್ಬೇಕು. ಅಂದರೆ ಇದು
ಸದೃಢ ಇರಬೇಕು. ಹಾ, ಅಂದ್ರೆ ಇದಕ್ಕೆ ರೋಗ ಬರ್ಲಾರ್ದಂಗೆ ನೋಡ್ಕೋಬೇಕು ನೀವು. ಅವಾಗ ನೀವು ಸೆಪ್ಟೆಂಬರ್ಗೆ ಸ್ವಲ್ಪ ನೀರು ಕಡಿಮೆ ಮಾಡಿ, ಅದಾದ್ಮೇಲೆ ಸೆಪ್ಟೆಂಬರ್ ಅಕ್ಟೋಬರ್ಗೆ ನೀರು ಕಡಿಮೆ ಮಾಡಿದ್ರಿ ಅಂದ್ರೆ ಒಂದು ತಿಂಗಳು ಕಡಿಮೆ ಮಾಡ್ತೀರಿ ಅಥವಾ 15-20 ದಿನ ಕಡಿಮೆ ಮಾಡ್ತೀರಿ. ಆಮೇಲೆ ಇದಕ್ಕೆ ಏನು ಮಾಡ್ತದೆ, ಗರ್ಭ ಕಟ್ಕೋತದ ನಮಗೆ. ಯಾವಾಗ ನಾವು ಇಮಿಡಿಯೇಟ್ಲಿ ಅದಕ್ಕೊಂದು ಸ್ವಲ್ಪ ತಿಪ್ಪಿ ಗೊಬ್ಬರ ಅಥವಾ ಕುರಿ ಗೊಬ್ಬರನೋ ಕೊಟ್ಟು ಅಥವಾ ಕೆಮಿಕಲ್ ಕೊಡೋ ಗ್ರಾನ್ಯುವಲ್ಸ್ ಕೊಟ್ಟು ಏನು ಮಾಡ್ಕೋಬೇಕಂದ್ರೆ ನೀರು ಕೊಡ್ಬೇಕನ. ಅವಾಗ ಏನಾಗ್ತದೆ, ಜಗ್ ಹಿಡಿದು ಮನುಷ್ಯನ ಬಿಟ್ರೆ ಹೆಂಗೆ ಓಡ್ತಾನ, ಎವಳು ಮನುಷ್ಯನ ಜಗ್ ಹಿಡಿದು ಬಿಟ್ರೆ ಹೆಂಗೆ ಸ್ಪೀಡ್ ಓಡ್ತಾನ, ಹಂಗೆ ಹಿಡ್ಕೊಂಡು ಕೂತಿದ್ದು ಇಮಿಡಿಯೇಟ್ಲಿ ಫ್ಲವರ್ ಹೊಡ್ಕೊಂಡ್ ಬರ್ತದನ. ಇಮಿಡಿಯೇಟ್ಲಿ ಫ್ಲವರ್ ಹೊಡ್ಕೊಂಬಂತು ಅಂದರೆ ಅದಾದಮೇಲೆ ನಮ್ಗೆ ಹೆಚ್ಚು ಕಡಿಮೆ ಈ ಅಕ್ಟೋಬರ್ ಅನ್ಕೋರಿ, ಅಕ್ಟೋಬರ್ಗೆ ನೀರು ಬಂದ್ ಮಾಡ್ತೀರಿ. ಅಕ್ಟೋಬರ್, ಈ ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಅಂದರೆ 4-5 ತಿಂಗಳಿಗೆ ಹಾರ್ವೆಸ್ಟಿಗೆ ಬರ್ತದನ ಹಣ್ಣೀರು. ಯಾವುದು ನಿಂಬೆ 4-5 ತಿಂಗಳು ತೊಗೊಳ್ತದೆ. ಮಾರ್ಚ್, ಫೆಬ್ರವರಿ, ಮಾರ್ಚ್ ಟೈಮ್ದಾಗ ಬಂತಂದ್ರೆ ಭಾಳ ಚೆನ್ನಾಗಿ ರೇಟ್ ಸಿಗುತ್ತೆ. ಆ ಉದ್ದೇಶಕ್ಕೆ ಮತ್ತೆ ನೀರು ಬಂದ್ ಮಾಡಿ ಅಂದರೆ ಅದೇ ಟೈಮ್ದಾಗ ಎಲ್ಲ ಬರ್ತದಂತಿಲ್ಲ, ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಬರ್ತದೆ. ಆ ಟೈಮ್ದಾಗ ಗರ್ಭ ಕಟ್ಟಿ ಜಾಸ್ತಿ ಬರ್ತದೆ. ಆ ಟೈಮ್ದಾಗ ಜಾಸ್ತಿ ಬಂತಂದ್ರೆ 100% ರೈತರಿಗೆ ಲಾಭ. ಈಗ ಉಳಿದು ಇವತ್ತಿಗೆ ರೇಟ್ ಹೆಂಗೆ ನಡೆದದ, 1000-1500 ರೇಟ್ ನಡೆದದನ. ಅದೇ ರೇಟ್ ನಾವು ಬೇಸಿಗೆ ಟೈಮ್ದಾಗ ತೊಗೊಂಡ್ರೆ 3000-4000 ರೇಟ್ ಸಿಗ್ತದೆ, ಜಾಸ್ತಿ ಸಿಗುತ್ತೆ. ಆ ಉದ್ದೇಶಕ್ಕೆ ಈ ಕೆಲವೊಂದಿಷ್ಟು ಜನ ನಮ್ಮಲ್ಲಿ ಏನು ಮಾಡ್ತಾರೆ ಅಂದ್ರೆ ಮಳೆಗಾಲದಾಗ ಕೈನೇ ಆರಿಸಂಗಿಲ್ಲ, ಬಿಟ್ಟು ಬಿಡ್ತಾರೆ. ಎಲ್ಲಿಪ್ಪ ಲೇಬರಿಗೆ ಇದು ಕೊಡೋದು ಅಂತ ಹೇಳಿ. ಯಾವಾಗ ಅವಾಗ 800, 500, 1000 ಒಳಗಿರ್ತದೆ. ಬಟ್ ರೇಟ್ ಚೆನ್ನಾಗಿ ಸಿಕ್ಕಾಗ ಅದು ನಮಗೆ ಲಾಭ ಆಗೋದೆ, ನಿಂಬೆ ಲಾಭ ಆಗೋದೆ ಅದಷ್ಟು. ಈ ನವಂಬರ್ ಹಿಡ್ಕೊಂಡನ ಈ ಮೇ ತನ ಅಂದ್ರೆ ಜೂನ್ 8 ತನ ಲಾಭ ಆಗ್ತದನ. ಈ ಇನ್ನು ಉಳಿದು ಏನು 6 ತಿಂಗಳು ಇರ್ತದೆ, ಈ ಟೈಮ್ದಾಗ ರೇಟ್ ಕಡಿಮೆ ಇರ್ತದೆ. ನಮಗೆ ಅದಕ್ಕೆ ಗೊಬ್ಬರ ಹಾಕೋದು ಅದು ಇದು ಖರ್ಚು ಆದರೆ ಸಾಕು ಅನ್ಕೋತೀವನ. ಆ ಉದ್ದೇಶಕ್ಕೆ ಅದು ನಿಂಬೆ ನಾವು ಯಾವ ಪೀಡ್ನ ಮಾಡ್ಕೋಬೇಕು ಅದನ್ನ ಸ್ವಲ್ಪ ಪ್ಲಾನ್ ಪ್ರಕಾರ ಯಾವುದೇ ಮಾಡ್ಲಿನ ಪ್ಲಾನ್ ಪ್ರಕಾರ ಮಾಡಿದ್ರೆ ಭಾಳ ಒಳ್ಳೆಯದನ. ಟೊಂಗಿ ಏನು ಬಿದ್ದಿರ್ತದೆ ಇದಕ್ಕೆ ನೀವು ಕಾಲ್ ಕಟ್ಟಿಗೆ ಕೊಡ್ಬೇಕು. ಕಾಲ್ ಕಟ್ಟಿಗೆ ಅಂತೀವಿ ನಾವು, ಕೆವಲ್ ಕಟ್ಟಿಗೆ ಅಂತ ಏನು ಕರಿತೀವಿ. ಹಿಂಗೆ ಮ್ಯಾಗ ಎತ್ತಿ ಕೊಟ್ಬಿಟ್ರೆ ಅಂದ್ರೆ ಬಡ್ಡ್ಯಾಗ ನಾವು ಯಾವ ಬಿದ್ದಿದ್ದು ಕಟ್ಟಿಗೆಲೆ ಜಕ್ಕೊಂಡು ಆರಿಸ್ಕೊಂಡು ಇದು ಮಾಡ್ಕೋಬಹುದು. ಈಗ ನೋಡಿ ಇಲ್ಲೇ ಒಂದು ಸಣ್ಣದೈತಿ, ದೊಡ್ಡದೈತಿ, ಹಣ್ಣಾಗಿ ಅವು ಆಮೇಲೆ ಬಿದ್ದವು ಇಲ್ಲಿ ಆಲ್ರೆಡಿ. ಅಂದ್ರೆ ನಾವು ಕಾಯಿ ಕೀಳೋದನ್ನ ಇನ್ನು ಎಲ್ಲೋ ಕನ್ವರ್ಟ್ ಆಗ್ತಿರ್ತದೆ. ಆ ಟೈಮ್ದಾಗ ಕಿತ್ತಿದ್ರೆ ಈ ಕಲರ್ ಇದಕ್ಕಿಂತ ಇದು ಇದ್ದಾಗೂ ಕಿತ್ತಿದ್ರು ನಡೀತದೆ, ಕಿತ್ತಿದ್ರೆ ನಡೀತದೆ. ಈ ರೀತಿ ಕಾಯಿ ಪೂರ್ಣಿನ ಕೆಲವೊಂದಿಷ್ಟು ಜನ ತಲೆ ಹೆಂಗಿರ್ತದೆ, ಹಣ್ಣ ಕೆಳಗೆ ಬಿದ್ಮೇಲೆ ಹಾಕೋತೀವಿ ಅಂತಾರೆ. ಹಣ್ಣ ಕೆಳಗೆ ಬಿದ್ಮೇಲೆ ಹಾಕೊಂಡ್ರೆ ಕೀಪಿಂಗ್ ಕ್ವಾಲಿಟಿ ಜಾಸ್ತಿ ಇರೋದಿಲ್ಲ. ವ್ಯಾಪಾರಸ್ಥರು ಪ್ರಿಪೇರ್ ಮಾಡೋದು ಅಂದ್ರೆ ಲೈಟ್ ಗ್ರೀನ್ ಕಲರಿಗೆ ಕನ್ವರ್ಟ್ ಆಗ್ತಿರ್ತದಲ್ಲ, ಆ ಟೈಮ್ದಾಗ ಮೇಜರ್ ಪ್ರಿಪೇರ್ ಮಾಡ್ತಾರ. ಆ ಟೈಮ್ದಾಗ ನಾವೇನು ಮಾಡ್ಬೇಕು, ಕಾಯಿ ಕೀಳ್ಬೇಕು. ಒಂದು ಬೈ ಚಾನ್ಸ್ ಇಲ್ಲಿ ತೋರಿಸ್ತೀನಿ ನೋಡೋಣ. ಸೊ ಈ ಟೈಮಲ್ಲಿ ಕಿತ್ತರೆ ಏನಾಗ್ತದೆ, ರೇಟ್ ಇದಕ್ಕಿಂತ ಹಸಿರು ಕಿತ್ತರೂ ರೇಟ್ ಸಿಗಂಗಿಲ್ಲ. ಈ ಟೈಮಲ್ಲಿ ಕಿತ್ತರೆ ಏನಾಗ್ತದೆ, ಇದು ಅವರಿಗೆ ವ್ಯಾಪಾರಸ್ಥರಿಗೆ ಯಾರೋ ಡೆಲ್ಲಿ ಕಳಿಸ್ತಿರ್ತಾರೆ, ಎಲ್ಲೋ ಪಶ್ಚಿಮ ಬಂಗಾಳ ಕಳಿಸ್ತಿರ್ತಾರೆ, ಅಥವಾ ಎಲ್ಲೋ ಆಗ್ರಾ ಕಳಿಸ್ತಿರ್ತಾರೆ, ಎಲ್ಲೋ ಜಮ್ಮು ಕಾಶ್ಮೀರ ಕಳಿಸ್ತಾರೆ. ಅವ್ರಿಗೆ ಕೀಪಿಂಗ್ ಕ್ವಾಲಿಟಿ ಜಾಸ್ತಿ ಬರುತ್ತೆ, ಟೈಮಿಂಗ್ ಜಾಸ್ತಿ ತಗೋತದೆ. 2-3 ದಿನಕ್ಕೆ ಅನ್ನಷ್ಟು ಈ ಕಲರ್ ಆಗುತ್ತೆ. ಅದು ನೀವು 8 ದಿನ ಇಟ್ರು ಅದು ನಿಮ್ಗೆ ಈ ಲೆವೆಲ್ಗೆ 8-9 ದಿನ ಇಟ್ಟರು ಈ ಲೆವೆಲ್ಗೆ ಬಂದಿರ್ತದೆ. ಬಟ್ ಇದು ಕೊಳಂಗಿಲ್ಲ, ಒಣಗ್ತದೆ. ಒಣಗಿದ ಮೇಲೆ ಕಟ್ ಮಾಡಿದ್ರು ಇದ್ರಾಗ ಲಿಕ್ವಿಡ್ ಇರ್ತದೆ. ಸೊ ಅದೇ ಇದ್ರದ್ದು ವಿಶೇಷ, ಇಂಡಿ ಲಿಂಬುದು ವಿಶೇಷ. ಆ ಉದ್ದೇಶಕ್ಕೆ ಈ ಕ್ಲೋನ್ ನೋಡ್ತಿರ್ಬೋದು. ಅದು ಸ್ವಲ್ಪ ಹಿಂದೆ ಮುಂದೆ ನ್ಯೂಟ್ರಿಯನ್ಸ್ ಮ್ಯಾನೇಜ್ಮೆಂಟ್ ಕರೆಕ್ಟ್ ಆಗಲಿಲ್ಲ, ಸ್ವಲ್ಪ ಹಿಂದೆ ಮುಂದೆ ಆಗ್ತಾವೆ, ಸ್ವಲ್ಪ ಸಣ್ಣ ದೊಡ್ಡ ಆಗ್ತಾವೆ ಗಿಡಗಳು. ಸ್ವಲ್ಪ ಮ್ಯಾನೇಜ್ಮೆಂಟ್ ಮಾಡ್ಬೇಕು ನಾನು ನೀಟಾಗಿ. ಸ್ನೇಹಿತರೆ ನೋಡಿದ್ರಲ್ಲ, ಇದು ನಮ್ಮ ಕಾಗಜಿ ಲಿಂಬು, ಸಾರಿ ಇಂಡಿ ಲಿಂಬು ವಿಶೇಷ. ಸಚಿನ್ ಅಣ್ಣ ಚೆನ್ನಾಗಿ ಹೇಳಿದ್ರು ಅದು. ಸೊ ನಿಮ್ಗೇನಾದರೂ ಕ್ಲೋನಿಂಗ್ ಸಸಿಗಳು ಬೇಕು ಅಥವಾ ಬೀಜದ ಸಸಿನೇ ಬೇಕು ನಮ್ಗೆ ಲಿಂಬು ಅಂತಂದ್ರೆ ಎರಡೂ ಸಿಗುತ್ತೆ ಆಪ್ಷನ್, ಅದು ನಿಮಗೆ. ಬಟ್ ಏನಾಗ್ತದನ, ಡೈರೆಕ್ಟ್ ಇವತ್ತು ಹಚ್ತಾರಂದ್ರೆ ನಾಳೆನೇ ಬೇಕಂತ ಹೇಳಿ ಬಂದ್ರೆ ಕಷ್ಟನ. ಯಾಕಂದ್ರೆ ನಾವು ಪ್ರಿಪೇರ್ ಮಾಡ್ಬೇಕಂದ್ರೂ ನಮ್ಗೆ ಟೈಮ್ ಬೇಕಾಗ್ತದೆ. ಅವ್ರು ಬುಕಿಂಗ್ ಮಾಡಿ ಸ್ವಲ್ಪ ವೇಟ್ ಮಾಡ್ಬೇಕನ. ವೇಟ್ ಮಾಡಿದ್ರೆ ಏನಾಗ್ತದೆ, ನಾವು ಸ್ವಲ್ಪ ಟೈಮ್ ತಗೊಂಡು ಕ್ವಾಲಿಟಿ ರೆಡಿ ಮಾಡಿ ಕೊಡ್ಬೋದನ. ಅರ್ಜೆಂಟ್ನಾಗ ಬಂದ್ಬಿಡ್ತಾರೆ. ಪ್ರೀ ಪ್ಲಾನ್ ಅಂದ್ರೆ ಇರಂಗೇ ಇಲ್ಲ. ನಾಳೆ ಉಳುಮೆ ಮಾಡಿ ನಾಡ್ದ ಡ್ರಿಪ್ ಮಾಡಿ ಹಚ್ಚುವಂಕ ವ್ಯವಸ್ಥೆ ಅಂತ ಇಟ್ಕೊಂಡ್ ಬಂದಿರ್ತಾರೆ. ಹಂಗಾಗ್ಬಾರ್ದು. ಸ್ವಲ್ಪ ಪ್ರಿಪೇರ್ ಮಾಡಬೇಕು. ಜಮೀನು ಅಥವಾ ಏನೋ ಡೈಂಚಾನೋ ಸಣ್ಣಬೋ ಹಾಕೊಂಡು ಹರ್ಷಿಲರಿ ಗೊಬ್ಬರ ಮಾಡ್ಕೊಂಡು ಭೂಮಿ ಫಲವತ್ತತೆ ಮಾಡ್ಕೊಂಡು ಆಮೇಲೆ ಈ ಯಾವುದೇ ಕ್ರಾಪಿಗೆ ಹೋಗ್ತೀನಿ ಅಂದ್ರೆ ಹೋಗ್ರಿ. ಸೊ ಇದಾಗಿತ್ತು ನಮ್ಮ ಸಚಿನ್ ಅಣ್ಣವ್ರ ಜೊತೆ ಮಾತುಕತೆ ಇವತ್ತು. ಇಂಡಿ ಲಿಂಬು ಸಸಿ ಬೇಕು ಅಂತಂದ್ರೆ ಸಚಿನ್ ಅಣ್ಣವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನೀವು ವೇಟ್ ಮಾಡಿ ಸ್ವಲ್ಪ, ಅಂದ್ರೆ ಬುಕ್ ಮಾಡಿ 1 ತಿಂಗಳು 1-1.5 ತಿಂಗಳು ನೀವು ಭೂಮಿ ರೆಡಿ ಮಾಡ್ಕೊಳಷ್ಟು ಅವ್ರಿಗೆ ಟೈಮ್ ಕೊಟ್ರೆ ಅವರು ನಿಮಗೆ ಸಸಿ ರೆಡಿ ಮಾಡಿಕೊಡ್ತಾರೆ. ಯಾಕಂದ್ರೆ ಇಲ್ಲಿ ತುಂಬಾ ಜನ ರೈತರು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡೋದ್ರಿಂದ ಸಸಿಗಳು ಸ್ಟಾಕ್ ಇರಲ್ಲ. ಸೊ 1-1.5 ತಿಂಗಳು ನೀವು ಅವ್ರಿಗೆ ಟೈಮ್ ಕೊಟ್ಟರೆ ನಿಮ್ಗೆ ಒಳ್ಳೆ ಕ್ವಾಲಿಟಿ ಇರುವಂಥ ಸಸಿನ ತಯಾರು ಮಾಡಿಕೊಡ್ತಾರೆ. ನರ್ಸರಿ ನಂಬರು ದಯವಿಟ್ಟು ಒಂದ್ಸರಿ ಕಾಂಟ್ಯಾಕ್ಟ್ ಮಾಡಿ, ನಿಮ್ಗೆ ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ ತೊಗೋಬೋದು. ಸಿಗೋಣ. ನಮಸ್ಕಾರ.